ನಮಸ್ಕಾರ, ಎಜುನಿಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ನಾವು ಅಂದ್ಕೊಂಡಂಗೆ ಶಿಕ್ಷಕರ ನೇಮಕಾತಿ ಆರಂಭ ಆಗ್ತಾ ಇದೆ. ಆದರೆ ಈ ಶಿಕ್ಷಕರ ನೇಮಕಾತಿಯಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದ್ದಾವೆ. ಈಗಾಗಲೇ ಕ್ರೈಸ್ಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ಸಿಲೆಬಸನ್ನು ಇಲಾಖೆ ನಿಗದಿಪಡಿಸಿದೆ. ಅದರ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಕೂಡ 15,000 ಶಿಕ್ಷಕರ ನೇಮಕಾತಿಗೆ ಮುಂದಾಗ್ತಾ ಇದೆ. ಆದರೆ ಸಿಲೆಬಸನ್ನು ಭಿನ್ನವಾಗಿ ಈ ಸಲ ರೂಪಿಸ್ತಾ ಇದೆ. ಕೇವಲ ಕನ್ನಡಕ್ಕೆ ಸೀಮಿತವಾಗಿದ್ದಂತಹ ಭಾಷಾ ಸಾಮರ್ಥ್ಯವನ್ನು ಎಲ್ಲ ವಿಷಯದ ಶಿಕ್ಷಕರಿಗೂ ಕೂಡ 50 ಅಂಕ ಕನ್ನಡ, 50 ಅಂಕ ಇಂಗ್ಲೀಷ್ನ ಜೊತೆಗೆ 100 ಅಂಕದ ಮತ್ತೊಂದು ಹೆಚ್ಚುವರಿಯಾದಂತಹ ಭಾಷಾ ಸಾಮರ್ಥ್ಯದ ಪತ್ರಿಕೆಯನ್ನು ಕೂಡ ನಿಗದಿಪಡಿಸಲಾಗಿದೆ. ಏನೇನಿದೆ ಮಾಹಿತಿಯಲ್ಲಿ, ಯಾವ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದೆ ಸ್ಕೂಲ್ ಎಜುಕೇಷನ್ ಅನ್ನುವಂಥ ಒಂದಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ಆದ್ಮೇಲೆ ಒಟ್ಟು GPSTR ಇರ್ಬೋದು, HSTR ಇರ್ಬೋದು, PSTR ಇರ್ಬೋದು, ಕಂಪ್ಯೂಟರ್ ಶಿಕ್ಷಕರಿರ್ಬೋದು, ದೈಹಿಕ ಶಿಕ್ಷಕರಿರ್ಬೋದು, ಎಲ್ಲರನ್ನ ಒಳಗೊಂಡಂತೆ ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಶಾಲಾ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಡ್ರಾಫ್ಟ್ ನೋಟಿಫಿಕೇಶನನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಸೊ ಈ 15,000 ಶಿಕ್ಷಕರ ಪೈಕಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಹುದ್ದೆಗಳನ್ನು ವಿವರವಾಗಿ ಇಲ್ಲಿ ಪರಿಚಯಿಸಲಾಗಿದೆ. ಇದರ ಜೊತೆಗೆ ಈಗಾಗಲೇ ಏನು ಡ್ರಾಫ್ಟ್ C&R ರೂಲ್ಸ್ಗಳನ್ನು ಕೂಡ ಈ ಹಿಂದೆ ಬಿಡಲಾಗಿತ್ತು. ಮತ್ತೊಮ್ಮೆ ಆ ಡ್ರಾಫ್ಟ್ C&R ರೂಲ್ಸ್ಗಳನ್ನು ಈಗ ಬಿಡಲಾಗಿದೆ. ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಬ್ಯಾಕಪ್ ಸ್ಕೋರನ್ನು ರಿಮೂವ್ ಮಾಡಲಾಗಿದೆ. ಸೊ ಆ ಪೈಕಿ PSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ CETಯ 70% ಅಂಕಗಳು, ಹಾಗೆ TET ಪೇಪರ್ 1ನಲ್ಲಿನ 20%, PUCಯಲ್ಲಿ ಪಡೆದಂಥ 8%, ಹಾಗೆ ನೀವು DEDನಲ್ಲಿ ಪಡೆದಂಥ 2% ಅಂಕಗಳನ್ನು ಕೂಡಿಸ್ಕೊಂಡು ನಿಮ್ಮ ಅಂತಿಮವಾದಂತಹ ಮೆರಿಟ್ ಲಿಸ್ಟನ್ನು ತಯಾರು ಮಾಡಲಾಗ್ತಾ ಇದೆ. ಹಾಗೆ GPSTRಗೆ ಸಂಬಂಧಪಟ್ಟಂತೆ ಕೂಡ ಸೇಮ್ ಆದಂತಹ ಒಂದು ಪ್ರೊಸೆಸನ್ನೇ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಪೇಪರ್ 2ನ 20%ಅನ್ನು ಹಿಡಿದ್ರೆ ಇಲ್ಲಿ ಪೇಪರ್ 1 ಹಿಡಿತಾರೆ. ಸೊ ಇದೇ ರೀತಿಯಾಗಿ HSTR, GPSTR ಹಾಗೆ PSTRಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಡ್ರಾಫ್ಟ್ ನಿಯಮಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆನಲ್ಲೂ ಕೂಡ ಬದಲಾವಣೆ ತರೋದಕ್ಕೆ ಇಲಾಖೆ ಮುಂದಾಗ್ತಾ ಇದೆ. ಸೊ ಹಾಗೆ ವೇತನ ಶ್ರೇಣಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. PSTRಗೆ 41,300 ರೂಪಾಯಿಂದ 81,800 ರೂಪಾಯಿ ಇದೆ. ಒಟ್ಟು 900 ಹುದ್ದೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ 800, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 100 ಒಳಗೊಂಡಂತೆ 900 ಹುದ್ದೆಗಳಿದ್ದಾವೆ. ಅದರ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನದ ಒಂದು ಈಗಾಗಲೇ C&R ರೂಲ್ಸ್ಗಳನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಎಲ್ಲ ಹುದ್ದೆಗಳಿಗೂ ಸಂಬಂಧಪಟ್ಟಂತೆ C&R ರೂಲ್ಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ದೈಹಿಕ ಶಿಕ್ಷಣ ಶಿಕ್ಷಕರು 150 ಹುದ್ದೆಗಳಿದ್ದಾವೆ. 1ರಿಂದ 8ನೇ ತರಗತಿಗೆ ಅವರು ಬೋಧನೆ ಮಾಡಬೇಕಾಗುತ್ತೆ. ಹಾಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಆರಂಭಿಕ ವೇತನ 44,425 ರೂಪಾಯಿಂದ 83,700 ರೂಪಾಯಿವರೆಗೆ ಅದನ್ನು ನಿಗದಿಪಡಿಸಲಾಗಿದೆ. ಅದರ ಜೊತೆಗೆ ಒಟ್ಟು 8,500 ಹುದ್ದೆಗಳನ್ನು ಇಲ್ಲಿ GPSTRಗೆ ಮೀಸಲಿಡಲಾಗಿದೆ. ಅದನ್ನು ಹೊರತುಪಡಿಸಿ HSTR ಅನ್ನು ಕೂಡ ಕ್ವಾಲಿಫೈ ಮಾಡಲಾಗ್ತಾ ಇದೆ. 1,500 HSTR ಹುದ್ದೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಜೊತೆಗೆ 500 ಕಂಪ್ಯೂಟರ್ ಶಿಕ್ಷಕರನ್ನು ಕೂಡ ನಾವು ಇದೇ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಿ. ಅದರ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರು 54,175 ರೂಪಾಯಿಂದ 99,400 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. 4,500 HSTR ಹುದ್ದೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕಲ್ಯಾಣ ಕರ್ನಾಟಕದಲ್ಲಿ 2,214, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 2,286 ಹುದ್ದೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಒಟ್ಟು 4,500 HSTR ಹುದ್ದೆಗಳು ಕೂಡ ಇದಾವೆ ಅನ್ನೋದನ್ನು ನಾವೀಗಾಗಲೇ ನೋಡಿದ್ದೀವಿ. ಅದರ ಜೊತೆಗೆ ನಿಮಗೆ ಒಟ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಅಂದರೆ ಗ್ರೇಡ್ 1 ಅವ್ರದ್ದು 450 ಹುದ್ದೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಈ ದೈಹಿಕ ಶಿಕ್ಷಣ ಶಿಕ್ಷಕರು ಹೈಸ್ಕೂಲ್ಗೆ ಬೋಧನೆ ಮಾಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಆದಂತಹ ಹುದ್ದೆಗಳನ್ನು ನಾವು ನೋಡಿದ್ದೀವಿ, ವೇತನವನ್ನು ಕೂಡ ನೋಡಿದ್ದೀವಿ. ಸೊ ಇದು ಡ್ರಾಫ್ಟ್ ಆಗಿ ಈಗಾಗಲೇ ಬಂದಿರುವಂಥದ್ದು. ಅದರ ಜೊತೆಗೆ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಇಲಾಖೆ ತೀರ್ಮಾನವನ್ನು ಮಾಡಿದೆ. ಪತ್ರಿಕೆ ಒಂದೇನಿತ್ತು ಆಲ್ಮೋಸ್ಟ್ ಸೇಮೇ ಇದೆ. ಈ ಮೊದಲಿದ್ದಂತೆಯೇ ಸಾಮಾನ್ಯ ಜ್ಞಾನ ಇದೆ, ಹಾಗೆ ಸೈಕಾಲಜಿ ಇದೆ, ಮಾನಸಿಕ ಸಾಮರ್ಥ್ಯ ಇದೆ, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಇದೆ, ಮೌಲ್ಯ ಶಿಕ್ಷಣ ಇದೆ, ಆರೋಗ್ಯ ಶಿಕ್ಷಣ ಇದೆ, ಹಾಗೆ ಗಣಕಯಂತ್ರ ಸಾಕ್ಷರತೆ ಅಂದರೆ ಕಂಪ್ಯೂಟರ್ ನಾಲೆಜನ್ನು ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಪೇಪರ್ 2 ಏನು ಮಾಡಿದ್ದಾರೆ ಅಂತಂದರೆ 50 MCQ, 100 ಅಂಕದ ಡಿಸ್ಕ್ರಿಪ್ಟಿವ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ವಿಷಯವಾರು ಏನಿರುತ್ತೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 50 MCQ ಹಾಗೆ 100 ಅಂಕದ ಒಂದು ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಟೈಪನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇನ್ನು 3ನೇ ಪತ್ರಿಕೆಯನ್ನು ಪರಿಚಯಿಸ್ತಾ ಇದ್ದಾರೆ, ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕ, 50 ಕನ್ನಡ, 50 ಇಂಗ್ಲೀಷ್. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ KPS ಶಾಲೆಗಳನ್ನು ತರೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂತಹ ಸಂದರ್ಭದಲ್ಲಿ ಆ ಒಂದು ಪ್ರಕ್ರಿಯೆಗೆ ಪೂರಕವಾಗಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ದೈಹಿಕ ಶಿಕ್ಷಕರದ್ದು ಕೂಡ ಪತ್ರಿಕೆ 1 ಸೇಮ್ ಇದೆ, ಪತ್ರಿಕೆ 2 ಕೂಡ ಸೇಮ್ ಇದೆ, ಪತ್ರಿಕೆ 3 ಕೂಡ ಸೇಮ್ ಇದೆ. ಹಾಗೆ GPSTRಗೂ ಕೂಡ ಸೇಮ್ ಆಗಿದೆ. ಸ್ವಲ್ಪ ಡಿಫಿಕಲ್ಟಿ ಲೆವೆಲನ್ನು ಹೆಚ್ಚಿಗೆ ಮಾಡ್ತಾರೆ. ಮೊದಲ ಪತ್ರಿಕೆ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸು, ಆಮೇಲೆ ಸೈಕಾಲಜಿ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ. ಪೇಪರ್ 2 ಅಗೇನ್ ಇಲ್ಲಿ ನಮಗೆ 100 ಅಂಕದ ಡಿಸ್ಕ್ರಿಪ್ಟಿವ್, 50 ಅಂಕದ MCQ ಇರುತ್ತೆ.
ಆಮೇಲೆ GPT-ಗೂ ಕೂಡ ಸೇಮ್ ಆಗಿರುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಅಗೇನ್ ಪೇಪರ್ 3 ಇರುತ್ತೆ ಇಲ್ಲಿ ಭಾಷಾ ಪ್ರಾವೀಣ್ಯತೆ ಎಲ್ಲರಿಗೂ ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಯಾವುದೇ ಭಾಷಾ ಯಾವುದೇ ಕೋರ್ ವಿಷಯದ ಶಿಕ್ಷಕರಾಗಿದ್ದರೂ ಕೂಡ ನಾವು ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಸಾಮಾನ್ಯ ಪತ್ರಿಕೆಯ ವಿಷಯಗಳನ್ನು ಹಾಗೆ ಬೇರೆ ಬೇರೆಂಥ ಸ್ಪೆಸಿಫಿಕ್ ವಿಷಯಗಳನ್ನು ಅವರು ಸಿಲೆಬಸ್ಸನ್ನು ಇನ್ನಷ್ಟು ಅವರು ಹಂಚ್ಕೊಳ್ಬೇಕಾಗಿದೆ. ಪೇಪರ್ 2ದು ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಪೇಪರ್ 2 ಏನಿತ್ತು ಈ ಹಿಂದಿನ ಡಿಫಿಕಲ್ಟಿ ಲೆವೆಲ್ ಅದೇ ಡಿಫಿಕಲ್ಟಿ ಲೆವೆಲನ್ನು ಅವರು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ದೈಹಿಕ ಶಿಕ್ಷಕರಿರ್ಬೋದು HSTRಗೂ ಕೂಡ ಸಿಮಿಲರ್ ಆದಂಥದ್ದೇ ಒಂದು ವಿಷಯವನ್ನು ನಾವು ಗಮನಿಸ್ತಾ ಇದ್ವಿ. ಅಂದರೆ ಆ ಡಿಫಿಕಲ್ಟಿ ಲೆವೆಲನ್ನು ಕೂಡ ಗಮನಿಸ್ತಾ ಇದ್ವಿ. ಪ್ರೌಢಶಾಲಾ ಶಿಕ್ಷಕರಿಗೆ 150 ಅಂಕಗಳಿರುತ್ತೆ. OMR ಫಸ್ಟ್ ಪೇಪರ್ ಇದು. ಸೆಕೆಂಡ್ ಪೇಪರ್ ಅಗೇನ್ ಇಲ್ಲಿ OMR 50, ಡಿಸ್ಕ್ರಿಪ್ಟಿವ್ 100 ಅಂಕ ಇರುತ್ತೆ. ಅಗೇನ್ ನಿಮ್ಮ ವಿಷಯದ ಜ್ಞಾನ ಏನಿರುತ್ತೆ ಅದನ್ನು ಇಲ್ಲಿ ಅವರು ಅಳತೆ ಮಾಡುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಅದರ ಜೊತೆಗೆ ಕಲಾ ಶಿಕ್ಷಕರಿರ್ಬೋದು, ವಿಜ್ಞಾನ ಗಣಿತ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಅವರೆಲ್ಲರಿಗೂ ಕೂಡ ಅವರದ್ದೇ ವಿಷಯದ 100 ಅಂಕದ ಥೇರಿ ಹಾಗೆ 50 ಅಂಕದ MCQವನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಇದಿಷ್ಟು ಅವರು ಪರೀಕ್ಷಾ ಪದ್ಧತಿನಲ್ಲಿ ಬದಲಾವಣೆ ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಈ ವರ್ಷದ ಅಂದರೆ 2026ನೇ ಸಾಲಿನ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಬದಲಾಗಿದೆ. ಆ ಬದಲಾದಂತಹ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾವು ನಮ್ಮ ತಯಾರಿಯನ್ನು ಮಾಡಬೇಕು. ಆ ದಿಸೆಯಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ, ಸೊ C&R ರೂಲ್ಸ್ಗಳು ಕೂಡ ಬದಲಾವಣೆ ಆಯಿತು, ಬ್ಯಾಕಪ್ ಸ್ಕೋರ್ ಕೂಡ ರಿಮೂವ್ ಆಯಿತು, ಸಿಲೆಬಸ್ ಕೂಡ ಬದಲಿ ಆಯಿತು. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮುಂದಿನ ವಿವರಗಳನ್ನು ಅಂದರೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಇರಬಹುದು ಅಥವಾ ಬೇರೆ ಬೇರೆದಂಥ ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಗುಡ್ ಟೈಮ್.